ಮುದ್ದೆ ಮಾಲ್ ರಿಜಿಸ್ಟರ್ ನೋಡಿ. ಯಾಕ್ರಪ್ಪ ನೀವು ಸೌಜನ್ಯ ಕೇಸ್ ನಲ್ಲಿ ಏನು ತೋರ್ಸೋದಿಲ್ಲ, ಸಂತೋಷ್ ರಾವ್ ಮೇಲೆ ಬ್ಲಡ್ ಸ್ಟೇನ್ ಕ್ಲೋತ್ ಇದ್ದಿದ್ದೇನೆ ತೋರ್ಸೋದಿಲ್ಲ. ಆನೆ ಮಾವುತನ್ ಕೇಸ್ ನಲ್ಲಿ ತೋರಿಸಿದಾರಲ್ಲ ಬ್ಲಡ್ ಸ್ಟೇನ್ಡ್, ರಕ್ತ ಯಾರ್ದದು, ಹೂಸ್ ಬ್ಲಡ್ ದಟ್. ಆ DNA ರಿಪೋರ್ಟ್ ಬರ್ತದೆ, FSL ರಿಪೋರ್ಟ್ ಕೂಡ ಬರ್ತದೆ, ಅದನ್ನು ಮೆನ್ಷನ್ ಆಗಿದೆ ಸಿ ರಿಪೋರ್ಟ್ ಅಲ್ಲಿ. ಏನಂತ ಮೆನ್ಷನ್ ಆಗಿದೆ ಅದನ್ನ ಹೇಳ್ಬಿಡಿ ಅಲ್ಲ ಇಲ್ಲೇ. ಅದನ್ನು ಹೇಳ್ತಾನೆ ಕೇಳಿ. ಆ ಬ್ಲಡ್ ಸ್ಟೇನ್ಡ್ ಅದು ಸಂತೋಷ್ ರಾವದ್ದು ಅಲ್ಲ. ಆಯ್ತಾ, ಸರಿನಾ? ಆಮೇಲೆ ಅಕ್ಯೂಸ್ ಮಾಡೋದು ಎಲ್ಲಿ ಬಂತು? ನೀವು ಮೊನ್ನೆ ಕೂತ್ಕೊಂಡಿಲ್ಲ ಅಕ್ಯೂಸ್ ಮಾಡಿದ್ರು ಅಂತ ಹೇಳ್ತಿರಲ್ಲ. ಪೂರ್ತಿ ಹೇಳಿಲ್ಲ ರೀ, ಶಾಂತ. ಸಂತೋಷ್ ಅವ್ನು ಫಿಕ್ಸ್ ಮಾಡಿಲ್ವಲ್ಲ ಅದ್ರಲ್ಲಿ. ಕೂಲ್ ಆಗಿರ್ರಿ, ಕೂಲ್ ಆಗಿದ್ದೀನಿ ಸಾಹೇಬ್ರೆ. ಕೇಳಿ ಕೇಳಿ ಕೇಳಿ, ನೀವು ಅಗ್ರೆಸಿವ್ ಆಗ್ತಿದ್ದೀರಾ. ಸಂತೋಷ್ ರಾವನ್ನ ಆನೆ ಮಾವುತ, ನಾರಾಯಣ ಮತ್ತೆ ಯಮುನಾ ಪ್ರಕರಣದಲ್ಲಿ ಅಕ್ಯೂಸ್ಡ್ ಮಾಡಿಲ್ಲ, ಅವನೇ ಅಪರಾಧ ಮಾಡಿದಾನಂತೇಳಿ ಎಲ್ಲಿಯೂ ಹೇಳಿಲ್ಲ. ಬ್ಲಡ್ ಸ್ಯಾಂಪಲ್ ಅನ್ನ ತೆಗೆದಿರೋದು ಅದೇ ಸಂದರ್ಭದಲ್ಲಿ ಆದ ಅಪರಾಧದಲ್ಲಿ ಈತ ಪಾಲ್ಗೊಂಡಿದ್ದಾನ ಎನ್ನುವುದನ್ನ ಪರಿಶೀಲನೆ ಮಾಡ್ಲಿಕ್ಕೆ. ಅದು ಬ್ಲಡ್ ಮ್ಯಾಚಿಂಗ್ ಆಗದೇ ಇರುವ ಕಾರಣಕ್ಕೆ ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಅಕ್ಯೂಸ್ಡ್ ಅಲ್ಲ. ಅದನ್ನ ನೀವು ಜನರಿಗೆ ಹೇಳದೆ ಅವನು ಫಿಕ್ಸ್ ಮಾಡಿದ್ರು ಅಂತ ಸುಳ್ಳು ಯಾಕೆ ಹೇಳ್ತೀರಿ ಅಂತ ಕೇಳದ್ ನಾನು. ಫಿಕ್ಸ್ ಮಾಡೋದಕ್ಕೆ ಬ್ಲಡ್ ತಗೊಂಡಿ, ಅದಕ್ಕೆ ನಾನು ಹೇಳುದು ಫ್ರೀಡಮ್ ಅಲ್ಲ, ಮ್ಯಾಚ್ ಆಗಿಲ್ಲ ಅಂತ ನೀವೇ ಹೇಳ್ತೀರಲ್ಲ ಸಾಹೇಬ್ರೆ. ಅಲ್ಲ, ಏನು ಮ್ಯಾಚ್ ಆಗಿಲ್ಲ ಅದು. ಮ್ಯಾಚ್ ಆಗಿಲ್ಲ ನೋಡಿ, ಅದಕ್ಕೆ ನೀವು ಮಾತಾಡಕ್ ಬಿಡ್ಲಿಲ್ಲ. ನಿಮ್ಗೊಂದ್ ವಿಷಯ ಹೇಳ್ತೀನಿ ಸಾಹೇಬ್ರೆ, ಕೇಳಿ. ಸಾಕ್ಷಿಯನ್ನ ಅಲ್ಲಲ್ಲ ಹೇಳ್ತೀನಿ ಕೇಳಿ, ಬಿಡೋದೇನಕ್ಕೆ, ಬಿಡೋದ್ ಬೇರೆ ಹಿಡ್ಕೊಳ್ಳಿ ನೀವು ಒಂದ್ ನಿಮಿಷ ಕೇಳಿ. ಅದೇ ಬ್ಲಡ್ ಸ್ಯಾಂಪಲ್ ನೋಡಿ ನೀವು ಫಿಕ್ಸ್ ಮಾಡಕ್ಕೆ ಹಾಗಿದ್ರೆ ನೋಡಿ, ಅದನ್ನ ಸಾಕ್ಷಿ ಸಂತೋಷ್ ರಾವ್ದೇ ಬ್ಲಡ್ ಸ್ಯಾಂಪಲ್ ಅಂತೇಳಿ ಸಾಕ್ಷಿ ಸೃಷ್ಟಿ ಮಾಡಕ್ಕೆ ಎಷ್ಟು ಹೊತ್ತಿನ ಕೆಲಸ ಇತ್ತು ಸರ್? ಸಾಕ್ಷಿ ಕ್ರಿಯೇಟ್ ಮಾಡೋದಾಗಿದ್ರೆ ಇವ್ರು ಅಷ್ಟೆಲ್ಲ ಪ್ರತಾಪ್ ರೆಡ್ಡಿ ಸಾಹೇಬ್ರು ಇನ್ಫ್ಲುಯೆನ್ಸ್ ಮಾಡಿಸಿದ್ರು ಅನ್ನೋ ರೀತಿ. ಹಾಗಿದ್ರೆ ಸಂತೋಷ್ ರಾವ್ದೇ ಬ್ಲಡ್ ಸ್ಯಾಂಪಲ್ ಅಂತ ಫಿಕ್ಸ್ ಮಾಡ್ಬೋದಿತ್ತಲ್ಲ ಅವರು. ಯಾಕೆ ಸಂತೋಷ್ ರಾವ್ನ ಫಿಕ್ಸ್ ಮಾಡಿಲ್ಲ? ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಇವರು. ನಿಮ್ಮ ಮಾತಿಗೂ ನಿಮ್ಮ ಇದಕ್ಕೂ ಏನಾದ್ರು ಅರ್ಥ ಇದೆಯಾ? ಇನ್ಫ್ಲುಯೆನ್ಸ್ ಅಲ್ಲ, ಅರ್ಥ ಇದೆಯಾ ಇಲ್ವಾ ಅಂತ ಜನ ಹೇಳ್ಬೇಕು ಸರ್, ಜನ ಹೇಳ್ಬೇಕು. ನೀವು ಹೇಳಿದಕ್ಕೆ ಉತ್ತರ ಕೊಟ್ಟಿರೋದು ನಾನು. ಜನಕ್ಕೆ ಗೊತ್ತಿದ್ದಾರೆ, ಜನಕ್ಕೆಲ್ಲ ಗೊತ್ತಿದೆ. ನೀವು ಜನರು ಬಿಡಿ, ಇಲ್ಲಿ ನಿಮ್ದು ಮಾತಾಡಿ. ಸತ್ಯ ಶೋಧನೆ ಮಾಡೋರು ಸತ್ಯ ಹೊರಗಡೆ ಬರ್ಬೇಕಾದ್ರೆ ಮುಚ್ಚಾಕ್ ನೋಡ್ತೀರಾ ಬೇರೆ. ಅಲ್ಲ ಸರ್, ಅಲ್ಲ ನಿಮ್ ಸಾಮಾನ್ಯ ಜ್ಞಾನ ನಿಮ್ಗೆ ಅರ್ಥ ಆಗಿದೆಯಲ್ವಾ ನಾನು ಹೇಳಿದ್ದು? ಸಂತೋಷ್ ರಾವ್ ಇದ್ರ ಬಗ್ಗೆ ಪೂರ್ತಿ ಕೇಳದಲ್ಲೇ ಟಕ 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 ಮಾತಾಡಕ್ ಹೋದ್ರೆ, ಸತ್ಯ ಶೋಧನೆ ಮಾಡೋರು ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋ ತನಕ ಪೇಷನ್ಸ್ ಇಂತ ಕೂಲ್ ಆಗಿ ಕೇಳಬೇಕು ಪ್ಲೀಸ್. ಓಕೆ, ಈಗ ಬರ್ತದೆ ಸಂತೋಷ್ ರಾವ್ನ ಆನೆ ಮಾವುತನ ಕೇಸ್ ನಲ್ಲಿ. ಮತ್ತೆ ಯಾಕೆ ಬಿಟ್ರು ಅವನ್ನ? ಇದನ್ನ ಅವನೇನಾದ್ರು ಫಿಕ್ಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗ್ತಿದ್ರು SP. ಗೊತ್ತಾ ನಿಮಗೆ? ದೇರ್ ಇಸ್ ಅ ಪ್ರೋಟೋಕಾಲ್. ಇವ್ರು ಪ್ರತಿಯೊಂದನ್ನು ಇವ್ರು ಹೇಳ್ದಂಗೆ ಮಾಡಕ್ ಆಗಲ್ಲ. ಎಲ್ಲ ಅಲ್ಲ, ಇವ್ರು ಹೇಳೋ ಜನರಿಗೆ ಇವತ್ತು ಒಳ್ಳೇದಾಯ್ತು. ಮಟ್ಟಣ್ಣ ಸಾಹೇಬ್ರೆ, ನೀವು ಮಧ್ಯೆ ಹೋಗ್ಬಾರ್ದು ಇರ್ಬೇಕು. ನಾನು ಹೇಳೋದ್ ಕೇಳಿ. ಅಲ್ಲ ಕೇಳಿ, ನಾನು ಹೇಳ್ತೀನಿ. ಹೋಗ್ಬಾರ್ದು ಅಂತ ಹೇಳಿದ್ ನಾನು, ಹೋಗ್ಬಾರ್ದು ಅಂತ ಹೇಳಿರೋದು. ಯಾಕಂದ್ರೆ ನಿಮ್ಮ ಸಮಯ ಇಂಪಾರ್ಟೆಂಟ್ ಇಲ್ಲಿ. ಕೇಳಿ, ಎಷ್ಟು ನೋಡಿ, ಯು ಸ್ಪೀಕ್ ಅಬೌಟ್ ದ ಸಬ್ಜೆಕ್ಟ್. ಸುಮ್ಮನೆ ನೀವು ಏನೇನೋ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿಲ್ವಾ? ಅಲ್ಲ, ನಮ್ಗೆ ಉತ್ತರಕ್ಕೆ ಅವಕಾಶ ಕೊಡ್ಬೇಕಲ್ಲ ಸಾಹೇಬ್ರೆ. ಕೇಳಿ ನೋಡಿ, ಅದರಲ್ಲಿ ಇವರು ಮೊನ್ನೆ ಹೇಳಿದ ಮಾತಿಗೆ ಇವತ್ತು ಬದ್ಧರಾಗಿರ್ಬೇಕು ಅನ್ನೋದು ನಾನು ಫ್ರೀಡಮ್ ಟಿವಿ ಮೂಲಕ ಹೇಳುವಂತದ್ದು. ಮೊನ್ನೆ ಹೇಳಿದ್ದು ಅಭಿಷೇಕ್ ಗೋಯಲ್ ಸಾಹೇಬ್ರು ಶಾಂತಿವನದಲ್ಲಿದೆ ಅಂತ ಹೇಳಿದ್ರು, ಅದು ರಾಂಗ್ ಆಗಿದೆ. ಅವರು ಸ್ನಾನಘಟ್ಟದಲ್ಲಿ ಹೇಳಿರುವುದು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಇವರು ಹೇಳಿದ ಒಂದು ಸುಳ್ಳನ್ನ ಬಹಿರಂಗ ಒಪ್ಕೊಂಡ್ರು. ಮತ್ತು ಅದು ಸಬ್ಜೆಕ್ಟ್ ನೋಡಿ. ಈಗ ಅಲ್ಲ ಕೇಳಿ, ಅವರಿಗೆ ಶಾಂತಿವನ ಇರಲು ನೇತ್ರಾವತಿ ಘಟ್ಟದಲ್ಲಿ ಹೆಂಗಾಗತ್ತೆ? ಗಿರೀಶ್ ಮಟ್ಟಣ್ಣನವ್ರು ಬೇರೆ, ಮಹೇಶ್ ತಿಮ್ರೋಡಿ ಅವ್ರ ಮನೆ ಬೇರೆ, ಮಹೇಶ್ ತಿಮ್ರೋಡಿ ಅವ್ರು ಬೇರೆ ಆಗತ್ತೆ. ಅದು ಎರಡು ಒಂದೇ ಹೆಂಗಾಗತ್ತೆ ನೋಡಿ? ಶಾಂತಿವನ ನಾನು ಹೇಳ್ತಾ ಇರೋ ಲೊಕೇಶನ್ ಡಿಸ್ಟೆನ್ಸ್ ಇದೆ, ಮಿನಿಮಮ್ 500-800 ಮೀಟರ್ ಡಿಸ್ಟೆನ್ಸ್ ಇದೆ. ಗಿರೀಶ್ ಅವ್ರು ಹೇಳ್ತಾ ಇರೋದು ನೇತ್ರಾವತಿ ನೋಡಿ, ನೇತ್ರಾವತಿ ಸ್ನಾನಘಟ್ಟ ಎನ್ನುವಂಥದ್ದು, ನೇತ್ರಾವತಿ ಸ್ನಾನಘಟ್ಟ ಎನ್ನುವಂಥದ್ದು ಇರುವಂತದ್ದು 500-800 ಮೀಟರ್ ಹಿಂದ್ಗಡೆ. ಇವ್ರು ಹೇಳ್ತಾ ಇರುವಂತದ್ದು ಪ್ರಕೃತಿ ಚಿಕಿತ್ಸಾ ಶಾಂತಿವನ ಇರೋದು 500-800 ಮೀಟರ್ ಮುಂದ್ಗಡೆ. ಅದು ಸ್ನಾನಘಟ್ಟದಲ್ಲಿರೋ CC ಕ್ಯಾಮೆರಾ ರಸ್ತೆ ಬದಿಯಲ್ಲಿ ಇರುವಂತದ್ದಲ್ಲ. ಅಂದರೆ ರಸ್ತೆಯಲ್ಲಿ ಹೋಗುವವರನ್ನ ಸೆರೆ ಮಾಡೋದಲ್ಲ ಅದು. ಅಲ್ಲ ರೀ, ಕೇಳ್ರಿ ಇಲ್ಲಿ ಒಂದ್ ನಿಮಿಷ ನೋಡ್ರಿ. CC ಕ್ಯಾಮೆರಾ ಇದೆ ಅಂತ ಹೇಳಿದಿರ್ತಾನೆ. ಸ್ನಾನಘಟ್ಟ ಶಾಂತಿವನ ನೀವೇ ಹೇಳಿದ್ರಿ 500 ನೀವು ಗಿರೀಶ್ ಮಟ್ಟಣ್ಣವರು ತಿಮ್ರೋಡಿ ಎಕ್ಸಾಂಪಲ್ ಕೊಟ್ಟಲ್ಲ. ಗಿರೀಶ್ ಮಟ್ಟಣ್ಣವ್ರ ಮನೆ ತಿಮ್ರೋಡಿ ಅವ್ರ ಮನೆಗೂ 400 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇಲ್ಲಿ ಬರೀ 500 ಮೀಟರ್ ಡಿಸ್ಟೆನ್ಸ್ ಇದೆ. ಅದು ಗೊತ್ತಿರ್ಲಿ ನಿಮಗೆ. ಅದು ಯಾರೇ ಹೇಳ್ಬೇಕಾದ್ರೂ ಕೂಡ ನಿಯರೆಸ್ಟ್ ಲ್ಯಾಂಡ್. ಈಗ ನನಗೆ ಮಾತಾಡಕ್ಕೆ ನಾನು ಮಾತಾಡುವಾಗ ಇವರು ಇಂಟರಪ್ಟ್ ಮಾಡೋದಿದೆಯಲ್ಲ, ರಾಂಗ್ ಅಂತ ಹೇಳೋದು. ನಾನು ಹೇಳ್ಬೇಕಾ ನಿಮಗೆ ಬೇಡವಾ? ಸ್ನಾನಘಟ್ಟ ಅಂತಾನೆ ಹೇಳ್ತಾರೆ.
ಸ್ನಾನಘಟ್ಟನ ನಿಯರೆಸ್ಟ್ ಯಾವತ್ತಿಗೂ ಕೂಡ ಲೊಕೇಶನ್ ಇದ್ದಾಗ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಇರೋದೇ ಸರ್ ಸ್ನಾನಘಟ್ಟ. ಹಾಗಿದ್ರೆ ಶಾಂತಿವನ ಅನ್ನೋದು ಲ್ಯಾಂಡ್ ಮಾರ್ಕ್ ಅಲ್ವೇನ್ರಿ? ಅಲ್ಲ ಇದು ಸುಳ್ಳು, ನೀವು ಯಾಕೆ ಮುಚ್ಚುತ್ತಾ ಇದ್ದೀರಿ? ಅಲ್ಲ ನಾನು ಹೇಳುದು ನೀವು ಎಲ್ಲಿ ಯಾವ ಹೇಳ್ತೀರಿ? ಅಲ್ಲಿ ಯಾವ್ದು ಸುಳ್ಳು ಅಂತ ಇಲ್ಲಿ ಕ್ಲಿಯರ್ ಮಾಡ್ತೇನೆ, ವಿತ್ ರೆಕಾರ್ಡ್ ಕ್ಲಿಯರ್ ಮಾಡಿ ಹೋಗ್ತೀನಿ. ಇಲ್ಲಿ ಕೇಳಿ, ಮೊನ್ನೆ ನೀವು ಕೊಟ್ಟಿಲ್ಲ, ನೀವು ಯಾವ ಕೊಡ್ತೀನಿ ಈಗ. ಮೊನ್ನೆ ನೀವು ಇದೇ ಫ್ರೀಡಮ್ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ತೀರಿ ಅಭಿಷೇಕ್ ಗೋಯಲ್ ಅವರು ಶಾಂತಿವನದಲ್ಲಿ ಸಿಸಿ ಕ್ಯಾಮೆರಾ ಇದೆ ಅಂತೇಳಿ ಹೇಳಿದ್ರು ಅಂತೇಳಿ ನೀವು ಹೇಳ್ತೀರಿ. ಆದರೆ ಅಭಿಷೇಕ್ ಗೋಯಲ್ ಅವರು ಹೇಳುವಂತದ್ದು ಸ್ನಾನಘಟ್ಟದಲ್ಲಿ ಇದೆ ಅಂತ ಹೇಳಿರುವಂತದ್ದು. ಅಭಿಷೇಕ್ ಗೋಯಲ್ ಅವರು ಎರಡು ಕಡೆ ಧರ್ಮಸ್ಥಳದಲ್ಲಿ ಮತ್ತೆ ಸ್ನಾನಘಟ್ಟದಲ್ಲಿ ಇತ್ತು ಅಂತ ಹೇಳಿರುವಂತದ್ದು. ನೀವು ಯಾಕೆ ನೀವು ಉಲ್ಟಾ ಸೀದಾ ಮಾಡ್ತೀರಿ? ಅಲ್ಲರಿ, ನಿಮ್ಮವರೇ ಒಬ್ರು ಟಿವಿನಲ್ಲಿ ಹೇಳಿದ್ರು ಅಲ್ಲಿ ಇಡೀ ಧರ್ಮಸ್ಥಳದಲ್ಲಿ ಸಿಸಿ ಕ್ಯಾಮ್ರಾನೇ ಇದ್ದಿದ್ದಿಲ್ಲ. 2012 ಸರ್ ಸಿಸಿ ಕ್ಯಾಮೆರಾ ಹಾಕಿರೋ ಬಿಲ್ ಕೊಡ್ತೀನಿ, ನನಗೆ ಬಿಲ್ ಸಹ ಇದೆ ಇಲ್ಲಿ. ಟಿವಿ ಅವ್ರಿಗೆ ಕೊಟ್ಟಿದ್ದೀನಿ, ಹಾಕ್ರಿ. ಫ್ರೀಡಮ್ ಟಿವಿ ಅವರು ಏನು ಟೆಕ್ನಿಕಲ್ ಟೀಮ್ ನವರು ಹಾಕಿ ಬಿಲ್ ಅನ್ನ ಪ್ಲೇ ಮಾಡಿ. ಫ್ರೀಡಮ್ ಟಿವಿ ಪರಮಾತ್ಮರು ಮತ್ತೆ ಇನ್ನೊಬ್ಬ ಅತ್ಯಾಚಾರಿ ರಕ್ಷಕರು ಮಾತಾಡಿದ್ರಲ್ಲ, ಸಿಸಿ ಕ್ಯಾಮ್ರಾನೇ ಇದ್ದಿದ್ದಿಲ್ಲ ಅಂತ, ಅದನ್ನು ಪ್ಲೇ ಮಾಡಿ. ಫಸ್ಟ್ ಅದನ್ನು ಪ್ಲೇ ಮಾಡಿ. ಈಗ ಒಂದು ಮಟ್ಟಣ್ಣನವ್ರೆ ಒಂದು ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಅಭಿಷೇಕ್ ಗೋಯಲ್ ಅವರು ಧರ್ಮಸ್ಥಳ ದೇವಸ್ಥಾನ ಮತ್ತು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅಂತ ಹೇಳಿರುವಂತ ವಿಡಿಯೋನ ಮೊದಲು ಪ್ಲೇ ಮಾಡಿ.